ನಮಸ್ಕಾರ ಕಣಿ ಸ್ವಾಮಿ ಎಲ್ರಿಗೂ. ಇದು ನಮ್ಮ ಊರಿನ ಮದ್ದೂರಿನ ಬಸ್ ಸ್ಟ್ಯಾಂಡು ನೋಡಿ ತೋರಿಸ್ತೀನಿ. ಇದು ಅಗ್ರಹಾರ, ಮರಪಳ್ಳಿ, ಗೌಡಹಳ್ಳಿ, ದ್ಯಾವರಹಳ್ಳಿ ಅಂತಕ್ಕಂಥ ಊರುಗಳಿಂದ ಬರ್ತಕ್ಕಂಥ ರಸ್ತೆ. ಇದು ಬೇರೆ ಊರುಗಳಿಗೆ ಹೋಗೋದು. ನಮ್ಮೂರು ಸರ್ಕಲ್ ಅಂತ ಹೇಳ್ಬೋದು, ಯಾಕಂದರೆ ಸುತ್ತ ಒಂದು 7-8 ಊರಿಗೆ ಈ ಬಸ್ ಸ್ಟ್ಯಾಂಡಲ್ಲಿ ಬೆಳಗ್ಗೆ 7ರಿಂದ 8 ಗಂಟೆ 9 ಗಂಟೆ ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲ ಬಂದು ನಿಂತ್ಕೊತಾರೆ. ಇದು ಕೊಳ್ಳೇಗಾಲದಿಂದ ಬರ್ತಕ್ಕಂಥ ರೋಡು, ಇದು ಮೇನ್ ರೋಡು. ಇದು ಚಾಮರಾಜನಗರಕ್ಕೆ ಹೋಗೋಂಥ ರೋಡ್. ಇದು ಈಗ ಬೆಳಗ್ಗೆ 8 ಗಂಟೆ ಸಮಯ. ಈಗ ನಮ್ಮ ಆಂಜನೇಯ ಗಾಡೀಲಿ ಪ್ರತಿದಿನ 8 ಗಂಟೆಗೆ ನನ್ನ ಚಾಮರಾಜನಗರ ಪಬ್ಲಿಕ್ ವಾಯ್ಸ್ ಮತ್ತು ಮಂಡ್ಯದ ಕಾವೇರಿ ಪತ್ರಿಕೆಯ ನಾನು ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ವರದಿಗಾರನ ಕೆಲಸ ಮಾಡ್ತಕ್ಕಂಥ ಪತ್ರಿಕೆಗಳು ಈಗ ಬರ್ತವೆ ಆಂಜನೇಯ ಗಾಡೀಲಿ. ಯಾವ ಗಾಡಿ ಅಂತ ತೋರಿಸ್ತೀನಿ ನೋಡಿ. ಈಗ ಸ್ಟೂಡೆಂಟ್ಗಳೆಲ್ಲ ಬಸ್ ಹತ್ತಾಗ ನಿಂತಾರೆ. ಬಸ್ಸು ಎಲ್ಲಿ ಬರ್ತಿದ್ದು ಗೊತ್ತಾಯ್ತಾ? ಈಗ ಪತ್ರಿಕೆ ಇಸ್ಕೊತೀನಿ ನೋಡಿ. ಈಗ ಶಿಷ್ಯ ಕಾಯ್ಕೊಂಡು ನಿಂತಾರೆ. ನಾ ಇಲ್ಲದ್ರೆ ನನ್ನ ಶಿಷ್ಯ ಪತ್ರಿಕೆ ಪೇಪರ್ ಇಸ್ಕೊತಾನೆ ನೋಡಿ. ಒಂದು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಮದ್ದೂರಿಂದ ಬಿಳಿಗಿರಿರಂಗನ ಬೆಟ್ಟಕ್ಕೆ ಹೋಗೋಂಥ ರಸ್ತೆ ಇದು. ಇಲ್ಲಿಂದ ಹೋದ್ರೆ ನಿಮ್ಗೆ ತುಂಬ ಹತ್ರ ಆಗ್ತದೆ, ಎಲ್ಲಂದ್ರೂ ಬಳಸೋಂಗಿಲ್ಲ. ನಮ್ಮ ಮದ್ದೂರಿಂದ ಬೇರೆ ಹಿಲ್ಸ್ಗೆ ರೋಡ್ ಇದು. ನಮ್ಮ ಪೇಪರ್ ಬರೋಂಥ ಗಾಡಿ ಬಂತು, ಆಂಜನೇಯ ಗಾಡಿ. ಈ ಬಸ್ಸಲ್ಲಿ ನಿಮಗೆ ಪ್ರತಿದಿನ ಪೇಪರ್ ಬರೋದು. ನಮ್ಮ ಡ್ರೈವರನ್ನ ತುಂಬ ಒಳ್ಳೆ ಮನುಷ್ಯರು. ಎಲ್ಲರೂ ಒಂದಷ್ಟು ಜನ ಮಂಜನ ನೀ ಯಾವ ಪೇಪರ, ಯಾವ ಪತ್ರಿಕೆ, ಯಾವ TV ಚಾನಲ್ ಅಂತ ತೋಳ್ತಾಯಿದ್ರು ನೋಡಿ. ಇದೇ ನಮ್ಮ ಪತ್ರಿಕೆ ಚಾಮರಾಜನಗರ ಪಬ್ಲಿಕ್ ವಾಯ್ಸ್ ಮತ್ತು ಮಂಡ್ಯದ ಕಾವೇರಿ ಅಂತ. ನಾನು ಯಳಂದೂರು ತಾಲೂಕಿನ ವರದಿಗಾರನಾಗಿ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಾವನಿ. ಮತ್ತು ಮೈಸೂರಿನ ನಂಬರ್ 1 TV ಚಾನಲ್ ಇಂಡಿಯನ್ TVಯ ವರದಿಗಾರನಾಗೂ ಸಹ ಕೆಲಸ ಮಾಡ್ತೀನಿ. ಇದನ್ನ ಯಾಕೆ ನಿಮಗೆ ತೋರಿಸ್ತೀನಿ ಅಂದರೆ, ಎಷ್ಟೋ ಜನ ಅಣ್ಣ ನೀನು ಪತ್ರಿಕರ್ತನ ಅಂತಿದ್ದೆ, ಯಾವ ಪತ್ರಿಕೆನ ನೀವು ಇನ್ನೂ ತೋರಿಸಿಲ್ಲ ಅಂತಂತ ಹೇಳಿದರು. ಅದಕ್ಕೋಸ್ಕರ ಇದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ. ಈಗ ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ಪೇಪರ್ ಬಂದದೆ. ಈಗ ಜನಗಳ ಕೊಡೋಕೆ ಹೋಗಬೇಕು. ನಮಸ್ಕಾರ ಎಲ್ರಿಗೂ. ನಮ್ಮ ಪತ್ರಕರ್ತರಿಗೆಲ್ಲ ಒಳ್ಳೆಯದಾಗಲಿ, ಹಾಗೂ ನಮ್ಮ ಫಾಲೋವರ್ಸ್ಗಳಿಗೂ 2 ಸಲ ಒಳ್ಳೆಯದಾಗಲಿ. ನಮಸ್ಕಾರ, ಬರ್ತೀನಿ.